5 ನಿಮಿಷದಲ್ಲಿ ನಿಮ್ಮ ಮುಖದ ಮೇಲಿರೋ ಬಂಗು, ಕಪ್ಪು ಕಲೆಗಳು, ಅನ್ನಿವನ್ ಸ್ಕಿನ್ ಟೋನು, ನಮ್ಮ ಸ್ಕಿನ್ ಕಪ್ಪಗಿದೆ, ವರ್ಷಾನುಗಟ್ಲೆಯಿಂದ ಬಂಗಿದೆ, ಹೋಗ್ತಿಲ್ಲ ಅನ್ನೋರಿಗೆ 5 ನಿಮಿಷದಲ್ಲಿ ಈ ಅದ್ಭುತವಾದ ಪ್ಯಾಕಿಂದ ಪಿಗ್ಮೆಂಟೇಷನ್ ತೆಗೆಯೋದು ಯಾವ ರೀತಿ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ 5 ಮಿನಿಟ್ಸ್ ಅಂತಲೇ ಹೇಳ್ಬೋದು. 5 ಪೈಸಾ ಖರ್ಚಿಲ್ಲ, ನಿಮ್ಮ ಅಡುಗೆ ಮನೆಯೇ ಆಯುರ್ವೇದದ ಭಂಡಾರ ಅಂತ ಹೇಳ್ತಾ ಲೈವ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಕ್ರೀಮ್ ನೋಡಿ, ಈ ಕ್ರೀಮು 5 ಪೈಸಾ ಖರ್ಚಿಲ್ಲ, ನಿಮ್ಮ ಅಡುಗೆ ಮನೆಯಲ್ಲಿರೋ ಪದಾರ್ಥಗಳಿಂದ ಮಾಡಿರೋ ಬ್ಲೀಚಿಂಗ್ ಕ್ರೀಮ್. ಅಂದರೆ ನೀವು ಪಾರ್ಲರಲ್ಲಿ ಸಿಗೋ ಬ್ಲೀಚ್ ಅಲ್ಲ, ಇದು ಆಯುರ್ವೇದದ ಬ್ಲೀಚು. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಮ್ಮ ಮನೆ ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ಸೌಂಡ್ ಇದೆ, ಸಾರಿ ಫಾರ್ ದ್ಯಾಟ್. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸುಮಾರು ಒಂದು 10ರಿಂದ 15 ಜನಕ್ಕೆ ಸಬ್ಸ್ಕ್ರೈಬರ್ದು ವಾಟ್ಸಪ್ಪಲ್ಲಿ ಇದೇ ಮೆಸೇಜು, ಹೇಮಾ ಯಾವುದು ನೀನು ಯೂಸ್ ಮಾಡ್ತಿರೋದು ವೆಟ್ ವೈಪ್ಸು, ಅದನ್ನು ವೀಡಿಯೋಲಿ ಶೇರ್ ಮಾಡು ಅಂತ. ಈಗಾಗಲೇ ಶೇರ್ ಮಾಡಿದ್ದೀನಿ. ಇದು ₹2.92 ಒಂದು ವೆಟ್ ವೈಪ್ಗೆ, ₹2.92. ₹2 ಏನ್ರಿ ಬರುತ್ತೆ, ₹3. ಸೊ ಅಂಥದ್ದು ಸ್ಯಾಲ್ವನ್. ನಾನು ಯಾವುದು ಪ್ರಮೋಷನ್ ಮಾಡ್ತಿಲ್ಲ, ನಾನು ತೊಗೊಂಡಿರೋ ವೆಟ್ ವೈಬು, ಆಯಿತಾ. ಒಂದು 10 ಕಮೆಂಟ್ ಇತ್ತು ನನಗೆ ವಾಟ್ಸಪ್ಪಲ್ಲಿ. ಸೊ ₹2.92 ಕಮ್ಮಿ ಬಜೆಟು, ಎಕೋ ಫ್ರೆಂಡ್ಲಿ, ಕ್ವಾಲಿಟಿ ವೈಸ್ ಗುಡ್. ನಿಮ್ಗೆ ಗೊತ್ತಿದೆ ಹೇಮಾ ನಾಗರಾಜ್ ಚಾನಲಲ್ಲಿ ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲ ಅಂತ ಅಲ್ವಾ. ಸೊ ಇದನ್ನು ತೊಗೊಳ್ಳಿ. 75 ಪೀಸ್ ಏನೋ ಇರುತ್ತೆ, ಅದು 100 ಪೀಸ್ದು ಒಂದು ರೇಟ್ ಇದೆ, ಇದ್ರದ್ದು ಒಂದು ರೇಟ್ ಇದೆ, ಆಯಿತಾ. ಸುಮಾರು ದಿನ ಬರುತ್ತೆ. ಇದು ಯೂಸ್ ಆ್ಯಂಡ್ ಥ್ರೋ. ಸೊ ಸ್ಯಾಲ್ವನ್ ಕಂಪ್ನಿ ತುಂಬ ಚೆನ್ನಾಗಿದೆ. ಯಾರ್ಯಾರು ಸುಮಾರು ಜನ ವರ್ಕಿಂಗ್ ಲೇಡೀಸೇ ನನ್ನ ವಾಟ್ಸಪ್ಪಲ್ಲಿರೋದು. ಸೊ ಇದನ್ನು ಧಾರಾಳವಾಗಿ ನೀವು ಯೂಸ್ ಮಾಡ್ಬೋದು. ವೆಟ್ ವೈಪ್ಸು ಒಂದು ಸಲ ಯೂಸ್ ಮಾಡಿ, ಯೂಸ್ ಆ್ಯಂಡ್ ಥ್ರೋ ಇದು, ಓಕೆನಾ. ಸೊ ಈ ಶೆಕೆಗೆ ನೀವು ಹೆಂಗೋ ಸೋಪ್ ಉಪಯೋಗಿಸ್ಕೊಳ್ತಿದ್ದೀರಾ, ಮಾಯ್ಶ್ಚರೈಸರ್ ಇದೆ, ಸನ್ಸ್ಕ್ರೀನ್ ಇದೆ, ಎಲ್ಲ ಇದೆ. ಸೊ ಇದೊಂದು ಆಲ್ಟರ್ನೇಟಿವ್ ತಂದಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಜಾದೂ ಮಾಡೋ ವೀಡಿಯೋ. ಎಟ್ ಅಗೇನ್ ಸಾರಿ ಫಾರ್ ದ ಸೌಂಡ್, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಯಾರ್ಯಾರು ಉಪಯೋಗಿಸ್ಕೊಳ್ಬೋದು? ಫಸ್ಟು ಪಿಗ್ಮೆಂಟೇಷನ್ ಇರೋರು, ಡಾರ್ಕ್ ಸ್ಕಿನ್ ಇರೋರು, ನಮ್ಮ ಮುಖದ ಹೊಳಪು ಕಪ್ಪಗಿದೆ ಅನ್ನೋರು, ಖರ್ಚು ಮಾಡಿದ್ರೇ ಮುಖದ ಹೊಳಪು ಬರುತ್ತೆ ಅನ್ನೋ ಸುಳ್ಳು ಮಾಹಿತಿ ಇರೋರು ಎಲ್ಲರೂ ಉಪಯೋಗಿಸ್ಕೊಳ್ಬೋದು. ಅದಕ್ಕೆ ಲೈವ್ ರಿಸಲ್ಟ್ ನಾನೇ, ನನ್ನ ಸ್ಕಿನ್ನೇ ಅಂತ ಹೇಳ್ತಾ, ಇದಾಗಲೇ ನಾನು ಒಂದಿನಕ್ಕೆ ಮುಂಚೆನೇ ಟ್ರೈ ಮಾಡಿದ್ದೀನಿ ಇದನ್ನು. ಇದಕ್ಕೆ ನಾನು ಸ್ಕಿನ್ ಗ್ಲೋಯಿಂಗ್ ಸಿರಮ್ ಬೇರೆ ಮಾಡಿದ್ದೀನಿ. ಸ್ಕಿನ್ ಗ್ಲೋಯಿಂಗ್ ಸಿರಮ್, ಓಕೆನಾ. ಬ್ಲೀಚ್ ಆದಮೇಲೆ ಆ ಸಿರಮ್ನ ನೀವು ಮಾಡಿಟ್ಕೊಂಡ್ರೆ ನೋಡಿ, ಒಂದು ಚೂರು ಮೇಕಪ್ ಇಲ್ಲ, ಏನಿಲ್ಲ, ಶೈನಿಂಗು ಹೋಗಲ್ಲ. ಸೊ ಎಂಥ ಅದ್ಭುತವಾದ ಸಿರಮು, ಓಕೆನಾ. ಇವತ್ತಿನ ವೀಡಿಯೋಗೆ ಹೋಗೋಣ. ಶೈನಿಂಗ್ ಜೊತೆ ನಮ್ಮ ಸೋಪು, ಈ ಸಿರಮ್ಮು, ಈ ಪ್ಯಾಕು, ಇನ್ನೇನು ಬೇಕು. ಆಮೇಲೆ ಸುಮಾರು ಜನ ನಾವು ಫಂಕ್ಷನ್ಗೆ ಹೋಗ್ತೀವಮ್ಮ, ಯಾವುದಾದ್ರು ಒಂದು ಬ್ಲೀಚ್ ಹೇಳು, ಫೇಶಿಯಲ್ ಹೇಳು ಅಂತ ಇದ್ರಲ್ಲ. ಇವತ್ತು ಫಸ್ಟು ಹೋಮ್ ಮೇಡ್ ಲಿಪ್ ಬಾಮ್ ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆನಾ. ಇದು ನಾನೇ ಮಾಡ್ಕೊಂಡಿರೋ ಲಿಪ್ ಬಾಮು. ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ, ಆಯಿತಾ. ಅದು ನೆಕ್ಸ್ಟು. ಇವತ್ತಿನ ವೀಡಿಯೋಗೆ ಬರೋಕ್ಕೆ ಹೋದರೆ ಫಸ್ಟು ಏನೇನು ಪ್ರಿಪ್ರೇಷನ್ ಮಾಡೋಕ್ಕೆ ಮುಂಚೆ ಸ್ಟೆಪ್ ನಂಬರ್ 3 ನಾನು ಫೇಸ್ ಗ್ಲೋಯಿಂಗ್ ಸಿರಮ್ ನೋಡಿ, ಅದಾಗಲೇ ಇದೆ ಡ್ರಾಪಾಗಿ ಇದಾಗ್ತಿದೆ ಸಿರಮು. ಸೊ ಇದೊಂದು ಮಾಡಿಟ್ಕೊಳ್ಳಿ, ಅದನ್ನು ನಾನು ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಸ್ಟೆಪ್ ನಂಬರ್ 2 ಈ ಅದ್ಭುತವಾದ ಬ್ಲೀಚಿಂಗ್ ಮಸಾಜಿಂಗ್ ಕ್ರೀಮ್. ಏನಿದು ಬ್ಲೀಚಿಂಗ್ ಮಸಾಜಿಂಗ್ ಕ್ರೀಮ್ ಅಂತೀರಾ? ಇದು ಮಸಾಜ್ ಮಾಡಿಬಿಟ್ಟು 2 to 3 ಸೆಕೆಂಡ್ಸ್ ಅಷ್ಟೇ ಬಿಡಬೇಕು ಬ್ಲೀಚ್ ಆಗೋದಕ್ಕೆ. ನೀವು ಇನ್ನೂ ಜಾಸ್ತಿ ಬಿಟ್ಟರೆ ಇನ್ನೂ ಮುಖ ಓವರಾಗಿ ಬ್ಲೀಚ್ ಆಗೋಗುತ್ತೆ, ಓಕೆನಾ. ಇದಕ್ಕೆಲ್ಲ 5 ಪೈಸಾ ಖರ್ಚಿಲ್ಲ ಅಂತ ಹೇಳಿದ್ದೀನಿ. ಸ್ಟೆಪ್ ನಂಬರ್ 1 ಹಸಿ ಹಾಲು, ನಂದಿನಿದು ಬ್ಲೂ ಪ್ಯಾಕೆಟ್ ತೊಗೊಳ್ಳಿ. ಯಾವ ರೀತಿ ಸ್ಟೆಪ್ ನಂಬರ್ 1, 2, 3 ಮಾಡೋದು ನೋಡೋಣ. ಸ್ಟೆಪ್ ನಂಬರ್ 2 ಹೇಳ್ಕೊಟ್ಬಿಡ್ತೀನಿ. 1 ಚಮಚದಷ್ಟು ಕಡಲೆ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದ ಇನ್ಸ್ಟೆಂಟ್ ಕಾಫಿ ಪೌಡರ್. ನೀವು ನೆಸ್ಕ್ಯಾಫೆ ತೊಗೊಳ್ಳಿ, ಬ್ರೂಗಿನ ನೆಸ್ಕ್ಯಾಫೆ ತುಂಬ ಚೆನ್ನಾಗಿದೆ, ಓಕೆ. 1 ಚಮಚ ಕಡಲೆ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಪ್ರಮಾಣದ ಕಾಫಿ ಪೌಡರ್, ಅದಕ್ಕಿಂತ ಸ್ವಲ್ಪ ಪ್ರಮಾಣದ ಅಲೋವೆರಾ ಜೆಲ್, ಓಕೆನಾ. ವೈಟು ಟ್ರಾನ್ಸ್ಪರೆಂಟ್. ಇಲ್ಲಿ ನಾನು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕಿಂತ ಕಮ್ಮಿ ಪ್ರಮಾಣ, ಓಕೆನಾ. ಆಯುರ್ವೇದ ಅವ್ರದ್ದು ಯಾವ್ದು ಬೇಕಾದ್ರೂ ತೊಗೊಳ್ರಿ, ಅವ್ರದ್ದೇ ಅಂತಲ್ಲ, ವೆರಿ ಯು ಆರ್ ಕಂಫರ್ಟಬಲ್, ಕ್ವಾಲಿಟಿ ಚೆನ್ನಾಗಿದೆಯೋ. ನಾನು ಆಯುರ್ವೇದ ಅವ್ರದ್ದು ಬಳಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಇಲ್ಲಿ ಕಡಲೆ ಹಿಟ್ಟು ಪ್ರಮಾಣ ಪರ್ಫೆಕ್ಟಾಗಿರಬೇಕು, ಇಲ್ಲ ಹೆಚ್ಚು ಕಮ್ಮಿ ಆಗುತ್ತೆ, ನೀರಾಗುತ್ತೆ, ಇಲ್ಲ ಗಟ್ಟಿ ಪೇಸ್ಟ್ ಥರ ಆಗುತ್ತೆ, ಗೋಧಿ ಹಿಟ್ಟು ಥರ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಓಕೆನಾ. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನ ಮಧ್ಯದಲ್ಲಿರಬೇಕು ಕನ್ಸಿಸ್ಟೆನ್ಸಿ. ಇದು ಸ್ಟೆಪ್ ನಂಬರ್ 2 ರೆಡಿ ಇದೆ. ಸ್ಟೆಪ್ ನಂಬರ್ 1 ಈಗ ಹೇಳ್ತೀನಿ, ಓಕೆನಾ. ಸ್ಟೆಪ್ ನಂಬರ್ 1 ಹಸಿ ಹಾಲು 1 ಚಮಚ, 1-2 ಚಮಚ ತೊಗೊಳ್ಳಿ ನಿಮ್ಮ ಫೇಸ್ಗೆ ಎಷ್ಟು ಅನುಗುಣವಾಗಿ, ಓಕೆ. ಇಲ್ಲಿ ನಾನು ನಂದಿನಿಯವರ ಬ್ಲೂ ಪ್ಯಾಕೆಟ್ ತೊಗೊಂಡಿದ್ದೀನಿ. ಎಟ್ಟಾಗಿ ನೀವು ಸುಮಾರು ಸಲ ಹೇಳಿದ್ದೀನಿ, ಸುಮಾರು ಜನ ಸಬ್ಸ್ಕ್ರೈಬರ್ ಹೊಸದಾಗಿ ಬಂದಿದ್ದಾರೆ ನಮ್ಮ ಚಾನಲ್ಗೆ. ಸೊ ಅದರಲ್ಲಿ ಫ್ಯಾಟ್ ಕಮ್ಮಿ ಇರುತ್ತೆ, ಆಯಿತಾ. ಸೊ ಇದು ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2
ಈಗ ಸ್ಟೆಪ್ ನಂಬರ್ 3ಗೆ ಬೌಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು 3 ಪದಾರ್ಥಗಳು. ಅದರಲ್ಲಿ ಫಸ್ಟ್ ಪದಾರ್ಥ ಬಂದುಬಿಟ್ಟು 1/4 ಚಮಚದಷ್ಟು. ಇದು ಜಾಸ್ತಿ ಮಾಡಿ ಇಟ್ಕೊಳ್ಬೋದು, ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು, ಏನೂ ಆಗಲ್ಲ ಫ್ರಿಜ್ಜಲ್ಲಿ. ಸೊ ಎಟ್ಟಾಗಿನ್ 2 ರೀತಿ ಹೇಳ್ಕೊಡ್ತೀನಿ ಸಿರಮ್ ಇವತ್ತು. ನಾನು ಸ್ವಲ್ಪ ಸಾಲಿಡ್ ಸಿರಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಲಿಕ್ವಿಡಾಗಿ ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು, ಇಟ್ಸ್ ಯೋರ್ ಚಾಯ್ಸ್. 1/4 ಚಮಚದಷ್ಟು ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಮತ್ತು ಪಾಯಿಂಟ್ ಟು ಬಿ ನೋಟೆಡ್, ಇಲ್ಲಿ ನಾನು ಇನ್ನೆರಡು ಪದಾರ್ಥ ತೊಗೊಂಡಿದ್ದೀನಿ. ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್. ಓಕೆ, ಇಲ್ಲಿ ಅಲೋವೆರಾ ಜೆಲ್ನ ಹಾಗೆ ಆಗಿಬಿಟ್ಟಿಲ್ಲ. ಅಲೋವೆರಾ ಜೆಲ್ ವೈಟ್ ಟ್ರಾನ್ಸ್ಪರೆಂಟ್ ಇರುತ್ತೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಮಿಲ್ಕಿ ಕಲರ್ ಅಂದರೆ ಹಾಲಿನ ಕಲರ್ಗೆ ಸ್ವಲ್ಪ ಬೀಟ್ ಮಾಡ್ಕೊಳ್ಬೇಕು. ಹಾಲಿನ ಕಲರ್ಗೆ ಕಾಣ್ತಿದೆಯಲ್ಲ ನಿಮಗೆ. ಈಗ ಅದಕ್ಕೆ ನಾನು ಒಂದು ಫುಲ್ಲು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ತೀನಿ. ಮತ್ತು ಇನ್ನೊಂದು ಸ್ಟ್ರಾಂಗ್ ಪದಾರ್ಥ ಯಾವುದು ಅಂದರೆ ಇಲ್ಲಿ ನಾನು ಒಳ್ಳೆ ಕ್ವಾಲಿಟಿಯ ಬಾದಾಮಿ ಎಣ್ಣೆ. ಅಕಸ್ಮಾತ್ ನಿಮಗೇನಾದ್ರು ಗಾಣದ ಬಾದಾಮಿ ಎಣ್ಣೆ ಸಿಕ್ಕಿದ್ರೆ ಅದಕ್ಕಿಂತ ಬೆಸ್ಟ್ ಇನ್ಯಾವುದೂ ಇಲ್ಲ. ಬಟ್ ಎಲ್ಲರಿಗೂ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಾರ್ಮಲ್ ನಿಮ್ಮ ಮೆಡಿಕಲ್ ಶಾಪಲ್ಲಿ ಸಿಗೋಂಥ ಬಾದಾಮಿ ಎಣ್ಣೆ ಹಾಫ್ ಎ ಡ್ರಾಪ್ ಹಾಕಬೇಕು. ಹಾಫ್ ಎ ಡ್ರಾಪ್ ಆಯಿತಾ. ಇದನ್ನು ಮಿಕ್ಸ್ ಮಾಡಿ ಮೆಷರ್ಮೆಂಟ್ ಮತ್ತೆ ಪಕ್ಕ ಇರಬೇಕು. 2 ರೀತಿ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸಾಲಿಡ್ ಸಿರಮ್ ಮಾಡ್ಕೊಳ್ತಾ ಇದ್ದೀನಿ, ಸ್ಕಿನ್ ಗ್ಲೋಯಿಂಗ್ ಸಿರಮ್. ಇದು ಎಲ್ಲ ನಮ್ಮ ಸೋಪ್ ತೊಗೊಂಡಿರೋರು, ಮಾಯಿಶ್ಚರೈಸರು, ಸನ್ಸ್ಕ್ರೀನ್ ತೊಗೊಂಡಿರೋರು ದಯವಿಟ್ಟು ಇದನ್ನು ಮಾಡಿಟ್ಕೊಳ್ಳಿ ಆಯಿತಾ. ಇದು ನಾನು ರಿಕ್ವೆಸ್ಟಾಗಿ ಹೇಳ್ತಿದ್ದೀನಿ ನಿಮಗೆ. ಓಕೆ, ಒಳ್ಳೆ ಕ್ವಾಲಿಟಿದು. ಮತ್ತೆ ಹೇಳ್ತೀನಿ, ಸಾಲಿಡ್ ಫಾರ್ಮ್ ಆಫ್ ಸಿರಮ್ ಇಸ್ ಓಕೆ, ಲಿಕ್ವಿಡ್ ಫಾರ್ಮ್ ಅಂದರೆ ಸ್ಪ್ರೇಯಲ್ಲಿ ಮಾಡ್ಕೊಳ್ಳೋದು ಓಕೆ. ನಿಮ್ಗೇನಾದ್ರು ಡೌಟ್ ಇದೆ ಸ್ಪ್ರೇದು ನನಗೆ ವಾಟ್ಸಪ್ ಕಮೆಂಟ್ ಹಾಕಿ, ನಾನು ಇನ್ನೊಂದು ವೀಡಿಯೋ ಮಾಡಿಕೊಡ್ತೀನಿ ನಿಮಗೆ. ಓಕೆ, ಓನ್ಲಿ ದ ಲಿಕ್ವಿಡ್ ಸ್ಪ್ರೇ, ಸ್ಕಿನ್ ಗ್ಲೋಯಿಂಗ್ ಲಿಕ್ವಿಡ್ ಸ್ಪ್ರೇ. ಓಕೆನಾ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3 ರೆಡಿ ಇದೆ. ಓಕೆನಾ. ಸ್ಟೆಪ್ ನಂಬರ್ 2 ನೋಡಿ, ಪ್ಯಾಕ್ ರೆಡಿ ಇದೆ ಮತ್ತು ಹಸಿ ಹಾಲು ರೆಡಿ ಇದೆ. ಇವತ್ತಿನ ವೀಡಿಯೋಗೆ ಹೋಗೋಣ. ಇನ್ನೇನೋ ಡೌಟ್ ಇದ್ದರೆ ಈ ಲೆವೆಲಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆನಾ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ವಾಟ್ಸಪ್ ನಂಬರ್ ಇದೆಯಲ್ಲ ಅಲ್ಲಾದರೂ ಹಾಕಿ, ನಾನು ಫ್ರೀ ಆದಾಗ ನೋಡ್ಕೊಳ್ತೀನಿ. ಓಕೆನಾ. ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸುಮಾರು ಜನ ವಾಟ್ಸಪ್ ನಂಬರ್ ಕೊಡಿ ಅಂತ ಕೇಳ್ತಿದ್ರು, ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಓಕೆನಾ. ವಾಟ್ಸಪ್ ಮಾಡಿ ಸೋಪ್ ಬಗ್ಗೆ ಇನ್ಫಾರ್ಮೇಷನ್ ಏನಾದ್ರು ಬೇಕಿದ್ರೆ. ಮತ್ತು 3 ಸ್ಟೆಪ್ಸು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಹಸಿ ಹಾಲು 3 ಸಲ ಕಾಟನ್ ಬಾಲಲ್ಲಿ ಕ್ಲೀನಿಂಗು ಅಲ್ವಾ. ನಮ್ಮ ಹಳೆ ವೀಡಿಯೋಸಲ್ಲಿ ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದೆ. ಆ ಸ್ಟೆಪ್ನ ಫಾಲೋ ಮಾಡಿ, ಯಾಕಂದರೆ ನಾನು ಅದು ಮಾಡೋಕ್ಕೋದ್ರೆ ವೀಡಿಯೋ ಲೆಂದಿ ಆಗುತ್ತೆ. ಓಕೆನಾ. 3 ಸಲ ಕಾಟನ್ ಬಾಲ್ನ ಚೇಂಜ್ ಮಾಡಿ ಹಸಿ ಹಾಲಲ್ಲಿ ಬ್ಲೂ ಕಲರ್ ನಂದಿನಿ, ಯಾಕೆಂದರೆ ಫ್ಯಾಟಿನ ಅಂಶ ಕಮ್ಮಿ ಇರುತ್ತೆ. ನಮಗೆ ಬೇಕಾಗಿರುತ್ತೆ ಮುಖಕ್ಕೆ ಫ್ಯಾಟಿನ ಅಂಶ ಕಮ್ಮಿ ಇರೋ ಹಸಿ ಹಾಲಲ್ಲಿ. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅದ್ಭುತವಾದ ಬ್ಲೀಚಿಂಗ್ ಏಜೆಂಟ್. ನಮ್ಗೆ ಗೊತ್ತಾಗಲ್ಲ ಅದೆಷ್ಟು ಬ್ಲೀಚ್ ಮಾಡುತ್ತೆ. ಮತ್ತು ಮೈಲ್ಡ್ ಆ್ಯಸಿಡ್ನೂ ಅದು. ಓಕೆನಾ. ಈಗ ನಾನು ನೀಟಾಗಿ ಒಂದು 5 ನಿಮಿಷ ಅದನ್ನು ಮುಖದ ಮೇಲೆ ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ಓಕೆನಾ. ಒಂದು 5 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಆ ಹಾಲೇನು ಹಾಕಿದ್ವೋ. ಈಗ ಸ್ಟೆಪ್ ನಂಬರ್ 2 ನಾನು ಹೇಳಿದ್ದೀನಿ, ಇದು ಮಸಾಜಿಂಗ್ ಕ್ರೀಮು ಹೌದು, ಇದು ಬ್ಲೀಚ್ ಕ್ರೀಮು ಹೌದು. ಅಂದರೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕದು. ಜಸ್ಟ್ 5 ಮಿನಿಟ್ಸ್ ಇದನ್ನು ನೀವು ಮಸಾಜ್ ಮಾಡಬೇಕಾಗತ್ತೆ ಮುಖದ ಮೇಲೆ. ಆಮೇಲೆ ಇದನ್ನು ಬಿಟ್ಬಿಡಬೇಕು 3 to 4 ಸೆಕೆಂಡ್ಸ್ ಆಯಿತಾ. ಆಮೇಲೆ ನಿಮ್ಮ ಮುಖನ ನೀವೇ ಆಶ್ಚರ್ಯ ಪಡ್ತೀರ, ಇಷ್ಟು ಬೇಗ ಬ್ಲೀಚ್ ಆಯಿತಾ ನಮ್ಮ ಮುಖ. ಇದರಲ್ಲಿ ನಾನು ಬಳಸಿರೋದೇನು, ಸ್ಕಿನ್ ಎಕ್ಸ್ಫೋಲಿಯೇಷನ್ ಆಗಿ ಕೆಲಸ ಮಾಡೋ, ಸ್ಕಿನ್ ಟೈಟ್ನಿಂಗ್ ಆಗಿ ಕೆಲಸ ಮಾಡೋ ನಮ್ಮ ಕಡಲೆ ಹಿಟ್ಟು. ಮತ್ತು ನಾನು ಈಗಾಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಬ್ಲೀಚ್ ಆಗಿ ಕೆಲಸ ಮಾಡೋದು, ಸ್ಕಿನ್ಗೆ ಶೈನಿಂಗ್ ಕೊಡೋದು ನೆಸ್ಕ್ಯಾಫೆ ಪೌಡರ್. ಅಲೋವೆರಾ ಜೆಲ್ಲು ಮಾಯಿಶ್ಚರೈಸರ್ ಕೊಡುತ್ತೆ. ಇವಾಗ ನಾನು ಮಾಡೋ ಈ ರೆಮಿಡಿ ಡ್ರೈ ಸ್ಕಿನ್ನವರು ಮಾಡ್ತಾರೆ, ಆಯಿಲಿ ಸ್ಕಿನ್ನವರು ಮಾಡ್ತಾರೆ. ಪ್ಲೀಸ್, ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಒಂಚೂರು ಹೇಳಿದ್ರೆ ಜಾಸ್ತಿ, ಒಂಚೂರು ಹೇಳಿದ್ರೆ ಕಮ್ಮಿ ಕಾಂಬಿನೇಷನ್ ಮಾಡ್ತಾರೆ ಅಲ್ವಾ. ಸೊ ಅಂಥವ್ರಿಗೆ ರಾಮಬಾಣ ಇದು. ಮಾಯಿಶ್ಚರೈಸರ್ ಯಾಕೆ ಯೂಸ್ ಮಾಡಿದ್ದೀನಿ ಅಲೋವೆರಾ ಜೆಲ್ ಅಂದರೆ ಡ್ರೈ ಸ್ಕಿನ್ ಅವ್ರಿಗೆ ಆಯಿತಾ. ಆಯಿಲಿ ಸ್ಕಿನ್ ಅವ್ರಿಗೆ ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ. ಎಲ್ಲ ಒಂದಕ್ಕೊಂದು ಇಂಡೈರೆಕ್ಟಾಗಿ ಕನೆಕ್ಟೆಡ್ ಆಗಿದೆ ನಮ್ಮ ರೆಮಿಡಿ. ಕಡಲೆ ಹಿಟ್ಟು ಬಂದುಬಿಟ್ಟು ಆಯಿಲ್ ಸೆಕ್ರೀಷನ್ನ ಕಮ್ಮಿ ಮಾಡುತ್ತೆ, ತೆಗೆಯುತ್ತೆ. ಸೊ ಐ ಹ್ಯಾವ್ ಕ್ಲಿಯರ್ಡ್ ಬೋತ್ ಡ್ರೈ ಸ್ಕಿನ್ ಆ್ಯಸ್ ವೆಲ್ ಆಸ್ ಆಯಿಲಿ ಸ್ಕಿನ್. ನಾರ್ಮಲ್ ಸ್ಕಿನ್ ನಮ್ಮಂಥವ್ರಿಗೂ ನಾನಿಲ್ಲಿ ಮಾಯಿಶ್ಚರೈಸರ್ ಬಳಸಿದ್ದೀನಿ. ಓಕೆನಾ ಫ್ರೆಂಡ್ಸ್. ಸೊ ನಾನು ಯೂಸ್ ಮಾಡೋ ಪ್ರತಿಯೊಂದು ಪದಾರ್ಥದಲ್ಲೂ ಎಫೆಕ್ಟಿವ್ ಅಂತ ನೋಡಬೇಡಿ, ಇಟ್ ಸೂಟ್ಸ್. ಯಾಕೆ ನಾನು ಯೂಸ್ ಮಾಡಿದ್ದೀನಿ, ಯಾವ ಸ್ಕಿನ್ ವಾಟ್ ಈಸ್ ದ ಬೆಸ್ಟ್ ಐ ಆಮ್ ಗಿವಿಂಗ್ ಅನ್ನೋದು ಪಾಯಿಂಟ್ ಟು ಬಿ ನೋಟೆಡ್. ಫೈನ್. ಡ್ರೈ ಸ್ಕಿನ್ಗೂ ಹೇಳಿದ್ದೀನಿ, ಕಾಂಬಿನೇಷನ್ಗೂ ಹೇಳಿದ್ದೀನಿ, ನಾರ್ಮಲ್ಗೂ ಹೇಳಿದ್ದೀನಿ, ಆಯಿಲಿಗೂ ಹೇಳಿದ್ದೀನಿ. ಆ ನಿಟ್ಟಿನಲ್ಲಿ ಕಾಫಿ ಪೌಡ್ರು, ಅಲೋವೆರಾ ಜೆಲ್ಲು ಮತ್ತು ಕಡಲೆ ಹಿಟ್ಟು. ಎಸ್. ನೆಕ್ಸ್ಟು ಇಲ್ಲಿ ನೋಡಿ, ನಾನು 5 ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ. ಒಂದು ಟೈಮರ್ ಇಟ್ಕೊಂಬಿಡಿ ಬೇಕಾದರೆ. ಮಸಾಜಿಂಗು ಹೆಂಗಿರಬೇಕು, ಕೆಳಗಿಂದ ಮೇಲಿರಬೇಕು, ವ್ರಿಂಕಲ್ಸ್ ಆಗಲ್ಲ, ಸ್ಯಾಗಿಂಗ್ ಬರಲ್ಲ ಆಯಿತಾ. ಈಗ ಮಸಾಜ್ ಮಾಡಿದ್ಮೇಲೆ 2 to 3 ಸೆಕೆಂಡ್ಸ್ ಹಾಗೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್.
ಈ ಟೈಮಲ್ಲಿ ನಿಮಗೆ ಏನಾದ್ರು ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಯಟ್ ಅಗೇನ್ ಸಾರಿ, ಇಲ್ಲ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಿದೆ, ವಾಯ್ಸ್ ಓವರ್ ಕೊಡಬೇಕು ನಾನು. ಓಕೆನಾ? ಈಗ 5 ಮಿನಿಟ್ಸ್ ಆಗಿದೆ. ಈಗ ರಿಮೂವ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೈಮಿಂಗ್ಸು, ಪದಾರ್ಥಗಳ ಮೆಜರ್ಮೆಂಟು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? 3 ಸೆಕೆಂಡ್ಸ್ ಆದಮೇಲೆ ನೀಟಾಗಿ ವೈಪ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ, ಆಯಿತಾ? ರಿವರ್ಸ್ ಮಾಡಿಕೊಂಡು ಒಂದು 2-3 ಸೆಕೆಂಡ್ ಮುಂದೆ ಹೋಗಿ ನನ್ನ ಸ್ಟಾರ್ಟಿಂಗ್ ಸ್ಕಿನ್ ನೋಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ. ನಾನು ಕೈಗೆ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ. ಸೊ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪ್ರತಿದಿನ. ಓಕೆನಾ? ಸೊ ನನ್ನ ತಲೆಗೆ ಆಮ್ಲ ಎಣ್ಣೆಯ ಮಸಾಜ್, ಅದು ವಿಡಿಯೋ ನೆಕ್ಸ್ಟ್ ಬರುತ್ತೆ. ನಲ್ಲಿಕಾಯಿ ಎಣ್ಣೆ ಮಾಡಿದ್ದೀನಿ, ಅದರ ವಿಡಿಯೋ ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಅದನ್ನು ಅಪ್ಲೈ ಮಾಡಿದ್ದೀನಿ. ಬುಡಕ್ಕೂ ಅಪ್ಲೈ ಮಾಡಿದ್ದೀನಿ ತಲೆಗೆ. ಓಕೆನಾ? ಸೊ ಈಗ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇನ್ಸ್ಟೆಂಟ್ ನಾನೇನಂದೆ 5 ನಿಮಿಷ ಟೈಮ್, ಆಯಿತಾ? ಇವಾಗ ಬಂಗ್ ಬಂದಿರುತ್ತೆ ಹೇಮಾ, ಬಂಗೋರ್ಗೆ ಒಂದೇ ಸಲ ಹೋಗುತ್ತಾ ಅಂದರೆ ನೀವು ಇದನ್ನು ಅಪ್ಲೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ, ಆಯಿತಾ? ಎಷ್ಟು ವಾಸಿಯಾಗಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ. ನೆಕ್ಸ್ಟ್ ಪಾಯಿಂಟ್ ಟು ಬಿ ಕ್ಲಿಯರ್ಡ್. ಸುಮಾರು ಜನ ಸೋಪ್ ತೊಗೊಂಡಿದ್ರೆ ಹೇಮಾ ಫೌಂಡೇಶನ್ ಹೇಳೋ, ಯಾವುದಾದ್ರು ಫೇಶಿಯಲ್ ಹೇಳೋ, ಯಾವುದಾದ್ರು ಬ್ಲೀಚ್ ಹೇಳೋ, ಹೋಮ್ ಮೇಡೋ ಅನ್ನೋರಿಗೆ ರಾಮಬಾಣ ಇದು. ಸೊ ಇವತ್ತಿನ ವೀಡಿಯೋ ಪಿಗ್ಮೆಂಟೇಷನು, ಪಿಂಪಲ್ಸು, ಸ್ಕಿನ್ ವೈಟ್ನಿಂಗ್, ಕಪ್ಪಗಿರೋರು, ಅನ್ಇವನ್ ಸ್ಕಿನ್ ಟೋನ್ ಇರೋರು, ಟ್ಯಾನ್ ಆಗಿರೋರು, ಯಾರೋ ಫಂಕ್ಷನ್ಗೆ ಹೋಗ್ಬೇಕಾ ನೀವು ಇಮಿಡಿಯೇಟಾಗಿ ಇದನ್ನು ಮಾಡ್ಕೊಂಡು ಹೋಗಿ. ಹೆಂಗೆ ಕಾಣ್ತೀರಾ ಅಂತ ನೀವೇ ನನಗೆ ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ. ಅದ್ರ ಜೊತೆಗೆ ನಮ್ಮ ಸೋಪ್ ಒಂದು ತೊಗೊಂಬಿಡಿ, ನಿಮಗೆ ಸಾವಿರಾರು ರೂಪಾಯಿ ಫೇಶಿಯಲ್ ಇದ್ದಂಗೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿರಿ, ನಾನು ಎಷ್ಟು ಹತ್ರ ಝೂಮ್ ಮಾಡಿದ್ದೀನಿ. ಫಿಲ್ಟ್ರು, ಲೈಟು, ಕತ್ತಿಗೆ, ಮುಖಕ್ಕೆ, ಕೈಕಾಲಿಗೆಲ್ಲ ಹಾಕ್ಕೊಳಕ್ಕಾಗತ್ತಾ ಪ್ರತಿದಿನ ಅಲ್ವಾ? ಏನಾರು ಅಡ್ವರ್ಸ್ ಎಫೆಕ್ಟ್ ಆದರೆ ನನ್ನ ಮುಖ ನಾನು ಪ್ರತಿದಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ನ ಕೈಕಾಲಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ರೆಮಿಡಿ ನಿಮಗೆ, ಇಲ್ಲ ತಾನೇ? ಮುಖನ ಹತ್ರ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಏನಾರು ಹೆಚ್ಚು ಕಮ್ಮಿ ಆದರೆ ರೆಮಿಡಿ ನೆಕ್ಸ್ಟ್ ಡೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಇಷ್ಟೇ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ಹೇಳ್ತಾ, ಈ ಅದ್ಭುತವಾದ ಕ್ಲಾರಿಟಿ ಯಾವ ರೀತಿ ಇದೆ ನೋಡಿ. ಸೊ ನಾನೇನೇನು ಉಪಯೋಗಿಸಿದ್ದೀನಿ, 5 ಪೈಸಾ ಖರ್ಚಿಲ್ಲ. ಕಾಫಿ ಪುಡಿ ಇರುತ್ತೆ, ಕಡಲೆ ಹಿಟ್ಟಿರುತ್ತೆ, ಅಲೋವೆರಾ ಜೆಲ್, ನಮ್ಮ ರೆಮಿಡಿ ಮಾಡ್ತಿದ್ದೀರಾ ಅಲೋವೆರಾ ಜೆಲ್ ಇಟ್ಕೊಂಡಿರ್ತೀರಾ, ವಿಟಮಿನ್ ಇ ಕ್ಯಾಪ್ಸ್ಯೂಲ್, ಬಾದಾಮಿ ಎಣ್ಣೆ ಒಂದು ಆಪ್ಷನಲ್ ನಿಮಗೆ ಅಲ್ವಾ? ಒಳ್ಳೆ ಕ್ವಾಲಿಟಿದ ಬಾದಾಮಿ ಎಣ್ಣೆ ತಂದಿಟ್ಕೊಳ್ಳಿ. ಆದಷ್ಟು ಹತ್ತಿರದಲ್ಲಿ ಝೂಮ್ ಮಾಡಿದ್ದೀನಿ. ಇವತ್ತಿನ ಫೇಶಿಯಲ್ ಸೂಪರಾಗಿದೆ, ಯಾಕಂದರೆ ಇದನ್ನು ಒಂದು ದಿನಕ್ಕೆ ಮುಂಚೆನೇ ನಾನು ಮಾಡಿದ್ದೆ. ಇದು 2ನೇ ಸಲ ಮಾಡ್ತಾಯಿದ್ದೀನಿ. ಇನ್ನು ಪ್ರತಿದಿನ ಮಾಡ್ಕೊಳ್ಬೋದಾ? ಅಫ್ಕೋರ್ಸ್ ಪ್ರತಿದಿನ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಎಟ್ಟಾಗೇನು ವಾರಕ್ಕೆ 3 ದಿನ ನಾನು ವೀಡಿಯೋ ಮಾಡಬೇಕಲ್ಲ ಅಂದ್ಬಿಟ್ಟು ಒಂದಿನ ನಾನು ಅಪ್ಲೈ ಮಾಡಿ ನೋಡಿಕೊಂಡೆ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಈಗ ನಮ್ಮ ಸ್ಕಿನ್ ಗ್ಲೋಯಿಂಗ್ ಸಿರಮ್ ಹೇಳಿದ್ದೀನಿ, ಒಂದು ಲಿಕ್ವಿಡ್ ಮಾಡ್ಕೊಳ್ಳಿ, ಒಂದು ಸಾಲಿಡ್ ಮಾಡ್ಕೊಳ್ಳಿ ಅಂತ. ನಾನು ಸ್ವಲ್ಪ ಸಾಲಿಡ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಳ್ಳಿ. ಸುಮಾರು ಜನದ ಕಮೆಂಟ್ ಇತ್ತು, ಹೇಮಾ ಅಮೂಲತಿ ಸಿರಮ್ ತೋರಿಸು ಅಂತ. ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಈಗ ಸ್ಕಿನ್ ಗ್ಲೋಯಿಂಗ್ ಸಿರಮು, ಇವತ್ತು ಸ್ಕಿನ್ ವೈಟ್ನಿಂಗ್ ಇದು ಮಾಡಿದ್ದೀನಲ್ಲ ರೆಮಿಡಿ. ಸೊ ಆದಷ್ಟು ವೀಡಿಯೋ ನೋಡಿದ ತಕ್ಷಣವೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 5 ಪೈಸಾ ಖರ್ಚಿಲ್ಲ. ಮಾಡಿಬಿಟ್ಟು ನಿಮ್ಮ ಸ್ಕಿನ್ನು ಯಾವ ರೀತಿ ಇತ್ತು, ಪಳ 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 ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಎಲ್ಲ ಸ್ಕಿನ್ ಟೈಪ್ಗೂ ಹೇಳಿದ್ದೀನಿ ಎಕ್ಸೆಪ್ಟ್ ಸೆನ್ಸಿಟಿವ್. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಹೋಗಬಲ್ಲ, ಯಾವ ರೀತಿ ಇತ್ತು ಕ್ಲಾರಿಟಿ ಅಂತ ಹೇಳಿ ಹತ್ತಿರದಿಂದ ಝೂಮ್ ಮಾಡಿ ಶೇರ್ ಮಾಡ್ತಿದ್ದೀನಿ ನಿಮಗೆ. ಓಕೆನಾ? ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ಗ್ಲೋ ಡಬಲ್ ಆಗಿದೆ ಅಲ್ವಾ ಸ್ಕಿನ್ನಲ್ಲಿ. ಸೊ ಇಂಥ ಅದ್ಭುತವಾದ ರೆಮಿಡಿನ ನೀವು ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಾಗಲೇ ನಾನು ಸಕ್ಸಸ್ ಅಂತ ಅಂದ್ಕೊಳ್ತೀನಿ ಅಂತ ಹೇಳ್ತಾ, ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದೀರಲ್ಲ ವಾಟ್ಸಪ್ಪಲ್ಲಿ, ಇವಾಗಲೇ ಟ್ರೈ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಇದು. ಓಕೆ? ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹೊರಗಡೆ ಸೌಂಡ್ ಇದೆ, ಸೊ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.